GK ಲಾ ಕಾಲೇಜ್ ಹುಬ್ಬಳ್ಳಿ ನೋಡ್ರಿ ಹುಡುಗರೆಲ್ಲದೇವೆ. ಗಾಯ್ಸ್ ಇದು ನೋಡ್ರಿ ನಿಲ್ಸೇವಿ ಅಣ್ತರಕ್ಕೆ ಹೋಗ್ಯಾನ. ಹಂಗಿರೋದ್ರೆ ಸಿಂಗ್ಯಾಕ್ ಕುಂತ ನೀವು. ಹಾಯ್, ನಾನು ನಿಮ್ಮ ವಿಶಾಲ್ ಕೊಟ್ಟೂರೆ. ಇವತ್ತು ಇನ್ನೊಂದು ಬ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್. ಇವತ್ತು ಬೆಳಿಗ್ಗೆ ಎದ್ದು ಎಲ್ಲರೂ ಸ್ನಾನ ಗಿನ ಮಾಡಿ ಕುಂತೇವಿ. ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತೇಳಿ ನಮ್ಮ ಭಟ್ರು ಹೇಳ್ತಾರೆ. ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಮತ್ತು ಕಮೆಂಟ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ ವಿಡಿಯೋಗೆ ಒಂದು. ನಮ್ಮ ಪ್ರಶಾಂತ್ ಏನು ಹೇಳ ಅಂತಾನೆ ಕೇಳೋದಿಟ್ಟರಿ. ಸಾತ್ವಿಕ ಸ್ನಾನ ಮಾಡ್ಯಾನ, ಪ್ರಶಾಂತ್ ಸ್ನಾನ ಮಾಡ್ಯಾನ, ಬಟ್ ಜಳಕ ಮಾಡಿ ಮಕ್ಕೊಂಡಾನ. ಅಲ್ಲೊಂದು ಮಿರರ್ ಐತಿ, ಅದು ಉಪಯೋಗ ಇರ್ಲಾರಂತ ನೋಡ್ರಿ. ರೂಮ್ ಹಿಂಗಿತ್ತು ಗುಡಿದ ಟ್ರಸ್ಟಿಂದ. ಇಲ್ಲೇ ವಾಶ್ರೂಮ್ ಐತಿ, ಸಂಜೆ ಹೋಗ್ಯಾನ. ಇಲ್ಲೇ ತೋರಿಸ್ ಅಂತ ಹೇಳ್ರಿ ನಿಮ್ಮ ಟೆಂಪಲ್ ಹೆಂಗೆ ಕಾಣ್ತಂತ. ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿರಿ. ಪ್ಲಸ್ ಆ ಕೇಸ್ಗಳಂದ್ರೆ ಎಲ್ಲ ತಪ್ಪಾಗ್ಯಾನ. ಆ ಕೇಸ್ ಎಕ್ಸಿಸ್ಟೆನ್ಸ್ ಅದನ್ನ ಹಾಕ್ಯಾನಂತ ಏನಂತಂತಂದ್ರೆ ಇನ್ನೂ ದರ್ಶನ ಮಾಡಿಲ್ಲ ನಾವು ದೇವಿದೆ. ದರ್ಶನ ಮಾಡಿ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಹೋಗೋದು ಅಂತೇಳಿ ಹೇಳ್ತೀವಿ. ಬರ್ರಿ ನೆಕ್ಸ್ಟ್ ಸಿಗೋಣ. ನಮ್ಮ ಚಾನಲ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ಜಲ್ದಿ 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಯಾಕಂತಂದ್ರೆ ಇದನ್ನು ಹೇಳಕ್ಕಂತ ನಾನು 2 ವರ್ಷ ಆಯ್ತು. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ರೂಮ್ ಚೆಕ್ಔಟ್ ಮಾಡತ್ತೀವಿ ಈಗ. ನೋಡ್ರಿ ಎಲ್ಲ ಖಾಲಿ ಪೂರ ಅನ್ಕೊಂಡಂಗೆ ನಿನ್ನೆ ರಾತ್ರಿ ಕೊಲ್ಲೂರಿಗೆ ಬಂದಿದ್ವಿ. ಈಗ ಕೊಲ್ಲೂರಿಂದ ನೆಕ್ಸ್ಟ್ ಎಲ್ಲ ಗೊತ್ತಿಲ್ಲ ಗಾಯ್ಸ್. ಈಗ ಫಸ್ಟ್ ದರ್ಶನ ಮಾಡೋದು, ಫಸ್ಟ್ ದೇವ್ರದ್ದು ಮುಂದೆ ನೋಡೋ ಈ ಮಠ ಸ್ಟೇಟ್ ಒಂದಾಗಿರಿ ಗಾಯ್ಸ್. ಈಗ ಏನಂತಂತಂದ್ರೆ ರೂಮೆಲ್ಲ ಚೆಕ್ಔಟ್ ಮಾಡಿದ್ವಿ. ಚೆಕ್ಔಟ್ ಮಾಡಿ ಈ ಲಗೇಜ್ ಎಲ್ಲ ಏನದಾವಲ್ಲ, ಈ ಬ್ಯಾಗು ಇವೇನೇನೋ ತೊಗೊಂಬಂದಿದ್ವಿ ಅಲ್ಲ, ಅವನ್ನೆಲ್ಲ ವಾಪಸ್ ಕಾರ್ ಒಳಗಿಟ್ಟು ದರ್ಶನಕ್ಕೆ ಹೋಗೋದಂತ ಡಿಸೈಡ್ ಆಗಿ. ಯಾಕಂತಂತಂದ್ರೆ ಇವನ್ನೆಲ್ಲ ಹೊತ್ಕೊಂಡೆಲ್ಲ ಅಡ್ಡಾಡೋದಿದೆ. ಅದ್ರ ಸಂಬಂಧ ನಾವು ಕಾರ್ ರಾತ್ರಿ ನಮ್ಮ ರೂಮ್ ಬಿಟ್ಟು 1 ಕಿಲೋಮೀಟ್ರ್ ದೂರ ಪಾರ್ಕಿಂಗ್ ಮಾಡಿದ್ವಿ. ಈಗ ಇಲ್ಲಿ ಹೋಗಿ ಇದೆಲ್ಲ ಇಟ್ಟು ಅಲ್ಲಿ ವಾಟರ್ ಬಾಟಲ್ ಎಲ್ಲ ತುಂಬ್ಕೊಂಡ್ವಿ. ಅಲ್ಲೇ ರೂಮ್ನಾಗ ಚಲೋ ಸಿಗ್ತದೆ ನೀರು, ಕೋಲ್ಡ್ ಆಯ್ತು. ನೋಡು ಬರ್ರಿ ನೆಕ್ಸ್ಟ್ ಏನಂತ ತೋರಿಸ್ತೀನಿ. ನೋಡ್ರಿ ಇದು ಕಲ್ಲೂರು ಹಂಗೈತಿ ಇಲ್ಲಿ ವಾತಾವರಣ. ನಾವಂತೂ ಚಪ್ಪಲ್ ಬಿಟ್ಟು ಎಷ್ಟು ದಿವಸ ಆಯ್ತು ಏನೋ ಗೊತ್ತಿಲ್ಲ. ಭಕ್ತಾದಿಗಳು ಪ್ಯೂರ್ ಭಕ್ತಾದಿಗಳು ಪೂರಾ ಚಪ್ಪಲ ಕಾರ್ನಾಗ ಏನು ಬಿಟ್ಟೇವೆ ಎಲ್ಲ ಚಪ್ಪಲೆಲ್ಲ ಶೂಸ್ ಅವು ಏನು ಬಿಟ್ಟೇವೆ ಅವೆಲ್ಲ ಅಲ್ಲೇ ಬಿಟ್ಬಿಟ್ಟೇವಿ. ನೋಡ್ರಿ ಗೈಸ್ ಮಾಡಿಫಿಕೇಶನ್ ನೋಡಲಿ ಜೀಪ್ ಎಲ್ಲಿ ಇದು ಬಸ್ ನೋಡಲ್ಲ ಅಲ್ಲಿ ಕೆಂಪು ನೋಡಲಿ ಅದು ಟಿಟಿ ಇಲ್ಲೇ ಐತಿ ಕಾರ ಎಡ ಅಂತೀವಿ ಇಟ್ಟು ಹೋಗಮ್. ಬಾಟ್ಲಲ್ಲಿ ಇಡ್ತೀವಿ ಬಾಟಲ್ ಇಡಬಾರ್ದು. ನೋಡ್ರಿ ಕೇರಳದಿಂದೆಲ್ಲ ಜನ ಬಂದ್ಬಿಟ್ರು. ಏನ ಅವನ ಬಂದಾನಂತ ಈ ಎಪಿಸೋಡ್ದವನು.
ಗಾಯ್ಸ್ ಇದು ನೋಡ್ರಿ ಕಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಒಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ನೆಕ್ಸ್ಟ್ ಟೈಮ್ ಬೀಚ್ ನೆಕ್ಸ್ಟ್ ಸಿಗೋಣಂತ. ನಾಷ್ಟ ಮಾಡಕ್ಕೆ ಬಂದೀವಿ. ನಾಷ್ಟ ಮಾಡಿ ಇಲ್ಲೊಂದು ಹೋಗೋಣಂತ ರೈಸ್. ಇವ ಪೂರಿ, ಇವ ದೋಸೆ, ಇಡ್ಲಿ, ಇವ ಪೂರಿ ಒಂದು ಇಡ್ಲಿ. ಈಗ ಬಿಲ್ ತೋರಿಸ್ತೀನಿ, ಅವ್ವಾಡ್ ಬಿಡ್ತೀರ ಬರೀ ಟಿಫನ್ ಮಾಡಿ ನೋಡ್ರಿ, ನೀವೇ ನೋಡ್ಕೊಂಬಿಡ್ರಿ. ಆಗ ನೀರು ಕುಡಿ ಗ್ಲಾಸ್ ಆಗೈತೆ ವರ್ಷ ಐತಿ ವಿಚಿತ್ರ ರೀಪ ಹಾಕ್ಲಿ ಅದಕ್ಕೆ ಆರ್ಡರ್ ಮಾಡೇವಿ. ಕೈಲೇ ಚಾ ತಗೋಬೋದು, ಏನು ಚಾಲಕ್ಕೆ ತಗೋಬೋದು, ಕೈಲೇ ಚಾ ಅದಕ್ಕೆ ನಾನು ಇದು ಕಿಡಿಕಿ ಇರ್ಬೇಕಾಯ್ತು ಹಿಂಗತ್ತ ಎಣ್ಣೆ ಹೊಡೆದಂಗೆ ಇದ್ರೆ ಬಿಡು ಸಾಕು. ಗೈಸ್ ಈಗ ನಾವು ನೆಕ್ಸ್ಟ್ ಹೊಂಟಿರೋದು ಬೆಳಕಲ್ ತೀರ್ಥ. ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ ಏನೇನು ಅಂತ ಹೇಳಿ. ನೋಡ್ರಿ ಇಲ್ಲಿ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಮಾಡತ್ತಾರ ಗುಡಿ, ಬಿಲ್ಡಿಂಗ್ ಅಲ್ಲ ದೇವಸ್ಥಾನ, ಗುಡಿ ಅಂತ ಹೇಳಿ. ಮರಿಯಮ್ಮ ಮರಿಕೊಂಡ ಮರಿಯಮ್ಮನ ಗುಡಿ ಅಂತ ಐತಿ. ನೆಕ್ಸ್ಟ್ ಹೋಗೋದ ಬನ್ನಿ ಗಾಯ್ಸ್, ನೆಕ್ಸ್ಟ್ ಅಲ್ಲಿ ಹೋಗಿ ಸಿಗ್ತೇನೆ. ಯಾರು ಗಾಡಿ ಸಾಲಾದ್ರೆ ಕೊಟ್ಟೆ ಬಿಡ್ತಿದ್ದ ಎಲ್ಲಿ ಬರ್ತಿಲ್ಲ. ಜಿಪ್ ನೋಡ್ರಿ, ಜಿಪ್ ಗ್ಲಾಸ್ ಇದನ್ನ ಮಬ್ಸೋಳ ಮಗ. ಎಲ್ಲಾರು ಚಸ್ಮಾ ತಗೊಂಡ್ರ ಒಬ್ಬ ಚಸ್ಮಾ ಹಾಕೊಂಡ್ ಆ ಗುಡಿಗೆ ಕರೆ ಅಂತಂದ್ರೆ ಯಾರು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಲ್ರಿ. ಇವ್ದು ಹಚ್ಚನೇ ಕರಿ ಕಲರ್ ಹಾಕೊಂಬಂದ ಕರಿ ಬಸಾಯ ಕರಿ ಬೇಸು. ಇಲ್ಲಿ ಅದಕ್ಕೆ ನಿಲ್ಸೇವ ಅಂದ್ರೆ ಗಾಯ್ಸ್, ಇದರ ಮುಂದೆ ಕಾರ್ ನಿಲ್ಲಿಸಿ ಫೋಟೋ ತೆಗ್ಯಾಕ ಇಲ್ಲೇ ನಿಂದಿರಿಸಿದ್ವಿ. KSRTC ಫಾಲ್ಸ್ ಕಡೆ ನಾವು ಕತ್ತ ನೋಡ್ಲ. ಗಾಯ್ಸ್ ಇಲ್ಲೇ ಕಾರ್ ಪಾರ್ಕ್ ಮಾಡಿದ್ವಿ. ಇಲ್ಲಿಂದ 2 ಕಿಲೋಮೀಟರ್ ಟ್ರಕ್ ಮಾಡ್ಬೇಕಂತ. ಇವರೆಲ್ಲ ಹೊಂಟ್ರ. ಇಲ್ಲೊಂದು ಮನೆ ಐತಿ, ಅಜ್ಜ ಹೇಳಿದ ಹೊಂಟ್ರ ಎಲ್ಲರೂ. ನಾವು ಹೋಗೋಣಂತ ಬರ್ರಿ. ಮುಂದೆ ಏನೈತಿ ಗೊತ್ತಿಲ್ಲ. ಕನ್ನಡ ಬಾವುಟ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ, ಕರ್ನಾಟಕಕ್ಕೆ ಜೈ ಜೈ ಅಂತ ಹೇಳಿ ಹೊಂಟೇವಿ. ಯಾರು ನರ್ಪಿಳಿನೂ ಇಲ್ಲ ಇಲ್ಲೇ, ನಾವು ಬಂದೇವಿ. ಬರ್ರಿ ಗಾಯ್ಸ್ ಹೋಗೋಣಂತ. ದಾರಿ ಹೆಂಗೈತೆ ಅಂತ ಅನ್ಕೊಂಡಿರಿ, ಆದ್ರೆ ನೋಡ್ರಿ ಇಲ್ಲಿ ಫುಲ್ ಹಿಂಗೈತಿದೆ. ಹತ್ತಿ ಇಳಿಸ್ಟ್ರಿಗೆ ಎಲ್ಲ ನೀರು ಇಳಿತಾವೆ ಎಲ್ಲ ಕಡೆಯಿಂದ. ಆದ್ರೆ ಇವ ಇಲ್ಲಿ ಒಂದು ಸಾಹಸ ಮಾಡಿದ್ರಿ ಇವ್ರು. ನಾ ಏನು ಕೈಯಾಗ ಹಿಡ್ಕೊಂಡಿಲ್ಲ ಈ ಬಡಗಿ. ಇದನ್ನು ತೊಗೊಂಡು ಅಲ್ಲಿ ತೋಟ ಐತಿ, ಆ ತೋಟದವ್ರಿಗೆ ಏನು ಕೇಳಿಲ್ಲ ಬಿಟ್ಟಿಲ್ಲ. ನೋಡ್ರಿ ಹಣ್ಣು ತಿನ್ನೋ ಅಂತಾನೆ ಅದು. ಅವರೆಲ್ಲ ಮುಂದೆ ಹೋದ್ರೆ ಬರ್ರಿ ಹೋಗೋಣ ಅಂತ. ನಾವು 2.5 ಕಿಲೋಮೀಟ್ರ್ ನಾವು ನಡಿಬೇಕಂತ, ಅದು ಇಂಥ ರೋಡ್ನಾಗ. ನಡ್ರಿ ಹೋಗೋಣ.
ಗೈಸ್ ನೋಡ್ರಿ ಇಲ್ಲೇ ರೋಡ್ ಪೂರಾ ಡೌನ್ ಐತಿ. ಇಂಥ ಶೂಸ್ ಅದಾವ ಅಂತ ನಡಿತೈತಿ. ಗೋವಿಂದ ತೀರ್ಥ ಅಂತ ಗೋವಿಂದನ ಮಾಡಾಕತ್ತಾರೆ ಇವ್ರು ಇಲ್ಲಿ. ದೇವರೆಲ್ಲ ಆಶೀರ್ವಾದ ಮಾಡಾಕತ್ಬಿಟ್ಟ. ತಗೊಂಡು ನಡ್ರಿ, ನೀರು ಐತಿಲ್ಲ ನೋಡೋಣ. ಇವೆಲ್ಲ ಮಳೆಗಾಲದಾಗ ನೀರು ಹರಿತಿರ್ಬೇಕು ಮೋಸ್ಟ್ಲಿ. ಬರ್ರಿ ಹೋಗೋಣ ಬರ್ರಿ, ಮುಂದೆ ಸಿಗೋಮ್ಮ ನಿಮಗೆ. ಇಲ್ಲಿ ನಾವು ಈಶ್ವರನ ಹೂದೋಟಕ್ಕೆ ಬಂದಿದ್ದೇವೆ. ಯಾಕಂದರೆ ಇದನ್ನೆಲ್ಲ ನೋಡಿದ್ರೆ ಹಿಂಗೆ ಅನ್ಸತೈತೆ ನಮಗಿಲ್ಲಿ. ಬರ್ಬೇಕಿಲ್ಲ ಮತ್ತಿಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ ಅಂತಿದ್ದಾರೆ ಯಾರ. ಹಾಂ ಗಾಯ್ಸ್ ಸುಸ್ತಾಯ್ತು ನೋಡ್ರಿ ಇಲ್ಲಿ ಹೆಂಗೈತಿ. ಹೋಗೋಣ. ಇಲ್ಲಿ ಇವರಿಬ್ರು ಅದಾರ, ಅವ್ರಂತೂ ಮುಂದಿಬ್ಬರು ಜನ ಹುಡ್ಕೊಂತ ಹೋಗ್ಯಾರ. ನಡ್ರಿ ಹೋಮ್ ನಡ್ರಿ. ನಾ ಬಡಗಿ ತಂದೆ ಅಂತ ಚಲೋ ಆಗ್ತಿದ್ದ, ಇಲ್ಲಾಂದ್ರೆ ಎತ್ಕೊಂತಾರೆ ನಡ್ಕೊಂತ. ಇದಪ್ಪ ಗೈಸ್, ನೀರೆಲ್ಲ ಹಿಂಗೆ ಇಡಾತ ನೋಡ್ಬೇಕು ನೀವು. ಮಕದಾಗೆಲ್ಲ ಹೇಳ್ದವ. ಅವನು ಕುಂತಾನ, ಅವನು ಕುಂತ್ಬಿಟ್ಟಾನ. ನಂದು ಚಸ್ಮಾ ಇಲ್ಲಿ ಬಿದ್ದೈತಿ. ಈ ಬಡಗಿ ತಂದೆ ಅಂಥೇಳಿ ಸ್ವಲ್ಪ ಏನೋ ಇದಾಗೈತಿ. ಹನಿ ಹನಿ ಎಲ್ಲ ಸುರತೈತಿ. ಇದೇ ಹೆಂಗಾಗತ್ತೈತಿ ಹೇಳಿ. ಮಾಗಡ್ ಫಾಲ್ಸ್ ಕೆಳಗಡೆ ಹೋಗಿದ್ವಲ್ಲ, ಕೆಳಗಡೆ ಹೋಗಿದ್ದಿಲ್ಲ ಗೈಸ್. ನಿಮ್ಗೊಂದು ಇನ್ನೊಂದು, ನಾವು ವಾಟರ್ ಫಾಲ್ಸ್ ನೋಡಕ್ಕೆ ಹೊಂಟೇವು. ಇಲ್ಲೇ ಫಾಲ್ಸ್ ಬರತ್ತಿದ್ ನೋಡತ್ತೀನ ನೋಡ್ರಿ. ಇಲ್ಲಿ ಯಾವ ಮನೆಗೆ ಹೋಗ್ತಾ ನೀವು 80 ಕಿಲೋ ಈ ಸದಪ್ಪ ಆಗ್ಯಾನ. ಇಲ್ಲಿ ಹೋಗಿ ಬಂದು ಕೂಡಲೇ ಕರಿಯ ಬಿಡ್ತಾನೆ ಪೂರ. ನನಗೂ ಫುಲ್ ಎಲ್ಲ ನೀರು ಅದಾವ. ಹೋಗಮ್ ನೋಡ್ರಿ, ಸೋರ ಅಂತೈತಿ ಎಲ್ಲ. ಬರ್ರಿ ಹೋಗೋಣ ಬರ್ರಿ, ಓಡ್ರಿ. ಬಡಿಗೆ ಐತೆ ನೋಡ್ರಿ, ಮುರ್ಕೋ ಅಲ್ಲೈತೆ ನೋಡ. ಹಾಂ ಹೊಕ್ಕೇವಿ 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 ಗಾಯ್ಸ್. ಸಿಗವಲ್ತಾಗೈತದೆ ಮಕ ಅನ್ನೋದು ಪೂರ. ಇಷ್ಟು ಬೇವ್ತೇನಿ. ಇವಂತೂ ಸಾತ್ ಹೊಂಟಾನ ನೋಡ್ರಿ. ಇಲ್ಲಿ ಹಿಂಗೆ ಬರಾಕತ್ಬಿಟ್ಟವು. ಸೀದಾ ರೋಡ್ ಇದ್ರೆ ಹೋಗ್ಬೋದು. ಏನೋ ಸೌಂಡು ನೋಡ್ರಿ ವಾಯ್ಸ್ ನೋಡ್ರಿ. ಇಲ್ಲಿ ಹಚ್ಕೊಂತಾನ. ನಾನು ಹೇತ್ ಪೂರ ಬೆವ್ರು ಇಳ್ದೈತೆ ನನಗೂ. ಇಲ್ಲಿಂದ ಮೋಸ್ಟ್ಲಿ ಮಳೆಗಾಲದಾಗೆಲ್ಲ ನೀರು ಬರುತ್ತೆ ಅನ್ಸುತ್ತೆ. ಜೀನ್ಸ್ ಅಂತ ಹಾಕೊಂಬಂದ್ಬಿಟ್ಟೇನಿ. ಗೊತ್ತಿರಲಿಲ್ಲ ನಂಗೆ ಹೆಂಗಿರೋದ ಅಂತೇಳಿ. ಇನ್ನೂ ಸೌಂಡು. ಬರ್ರಿ, ಇನ್ನೂ ಮುಂದೈತಿ. 11:30 ಆಗಿತ್ತು ನಾವು ಬಿಟ್ಟಾಗ. 12 ಗಂಟೆ ಆಯ್ತು, ಇನ್ನೂ ಸಿಗೋಲ್ತು. ಅರ್ಧ ಗಂಟೆ ಹಗರು ಯಪ್ಪ. ಅವ್ರು ಹೋಗಿ ಮುಟ್ಟಿದ್ರೆ ಅನಿಸುತ್ತೆ. ಐ ಹೋಪ್. ಬರ್ರಿ ಹೋಗೋಣ ಬರ್ರಿ, ಏನಿಲ್ಲ ಜೀವನದಾಗ. ಈಶ್ವರನ ಹೂಡೋಟದಲ್ಲಿ
ಒಂದು ಪ್ರತಿಭೆ ಇದೆ ನೋಡ್ರಿ. ಬಾಂಗರದ ರಸ ಇವು ಬಾಂಗರದ ರಸ ಹಿಂಗ್ಯಾಕೆ ಕುಂತ ನೀವು ಗೈಸ್ ನೀರಿನ ಸೌಂಡ್ ಏನೋ ಸ್ವಲ್ಪ ಕೆಲ್ಸಾತೈತಿ. ಏನೋ ತಪಸ್ ಮಾಡ್ತಾನಂತಿಲ್ಲಿ ನೋಡ್ರಿ ಇಲ್ಲ ಹಾಲತ್. ಬರ್ರಿ ಗೈಸ್ ಹೋಗೋಣ. ಗೈಸ್ ರೀಚ್ ಆದ್ವಿ ಅನ್ಸತೈತಿ. ಆದರೆ ಇಂಥ ಹೊಲಸು ಕೆಲಸ ಮಾತ್ರ ಯಾವಾಗೂ ಮಾಡಕ್ಕೆ ಹೋಗ್ಬೇಡ್ರಿಪ್ಪ ನೀವು ಮಾಡೋ ಅಂತಾನ ಅಲ್ಲಿ ಏನೇನೋ ಬರ್ದಾರಲ್ಲಿ ನೋಡ್ರಿ ಏನೇನೋ ಬರ್ದೋಗ್ಯಾರ ಅದನ್ನೆಲ್ಲ ಕಿತ್ತು ಹಸ ಅಂತಾನೆ ಹೊಲಸು. ಏ ಬಾ ಲೀಪ ಜಲ್ದಿ ಬಾ ಹೋಗುಂ ಬಾ. ಏ ಬಾ ಲೀಪ. ಗೈಸ್ ನಿಯರೆಸ್ಟ್ ಅದೇವಿ, ಅಲ್ಲಿ ಹೋದ್ಮೇಲೆ ಸಿಕ್ಬಿಡ್ತೇನೆ ನಿಮ್ಗೆ ಡೈರೆಕ್ಟ್. ನೀರಿನ ಸೌಂಡ್ ಏನೋ ಸಣ್ಣ ಕೇಳ್ಸೈತಿ. ಅದು ಕೇಳ್ಸಕತ್ತೆ ಎಟ್ಟೊತ್ತೈತೆ, ನಾವು ಸುತ್ತಿಡತ್ತೀವಿ ಏನೋ ಯಾರಿಗೆ ಗೊತ್ತು. ಏ ಬಾಲೆ ಗೈಸ್ ನಿಮ್ಗೆ ನಾನು ಹಿಂದೆ ಕಾಣತಿರ್ಬೋದು ನೋಡ್ರಿ ಇಲ್ಲಿ. ಇದನ್ನ ಹತ್ತಬೇಕು. ಇದು ಹೆಂಗೈತಿ ಗೊತ್ತ, ನಾ ಪೂರಾ ಸ್ಟ್ರೇಟ್ ಗಾಡ್ ಇದ್ದಂಗೆ ಐತಿ. ಹರಿಯರ್ ಪೋರ್ಟ್ ಇದ್ದಂಗೆ ಐತಿ ನೋಡ್ರಿ ಇಲ್ಲಿ. ಹತ್ತಕ್ಕಾಗಲ್ಲ, ವೇಸ್ಟು. ಅದ್ರ ಸಂಬಂಧ ನಾನಂತೂ ಇಲ್ಲೇ ಕುಂತೀನಿ. ಅದು ಮ್ಯಾಲೆ ಅವ್ರು ನೆಟ್ವರ್ಕ್ ಒಂದು ಪುಣ್ಯ ಸಿಗಾಕತ್ತಿತ್ತು. ಫೋನ್ ಮಾಡಿದ್ರೆ ಬೇಡ ಬರಕ್ಕೆ ಹೋಗ್ಬೇಡ ನೀರಿಲ್ಲ ಅಂತಂದ್ರೆ, ಅದ್ರ ಸಂಬಂಧ ನಾವು ಇಲ್ಲೇ ಕುಂತೇವಿ. ವಾಪಸ್ ಬರ್ತಾರಂತವ್ರೆ. ಬರಲಿ ವಾಪಸ್, ಹೋಗೋದು ಬೇಡ ವಾಪಸ್. ಈಗ ನಾವು ಬಂದಿರೋದೇ ಸಿರ್ಸಿ ಜಾತ್ರೆ ನೋಡಕ್ಕಂತೇಳಿ, ಸೀದಾ ಸಿರ್ಸಿಗೆ ಹೋಗಮ್ಮಂತ. ನೀವಂತೂ ಫುಲ್ ಸುಸ್ತಾಗ್ಯಾನ, ನಮ್ಮದು ಬೆವರೆಲ್ಲ ಎಳ್ದೈತಿ. ಬಿಳಕಲ್ ತೀರ್ಥದ ಅನುಭವ ಜೀವನದಲ್ಲಿ ಯಾರಿಗೂ ಬೇಡ. ಬಿಳಕಲ್ ತೀರ್ಥಕ್ಕೆ ಬಂದು ನಿನ್ನ ಅನುಭವ ಏನಂತ ಹೇಳಿದ್ರೆ, ಮಸ್ತ್ ಟ್ರೆಕ್ಕಿಂಗ್ ಆಯ್ತು. ಟ್ರೆಕ್ಕಿಂಗ್ ಮಾಡೋಕೆ ಇಲ್ಲಿ ಮಟ್ಟ ಬಂದಂಗೆ ಅನಿಸ್ತು ನಮಗೆ. ಎಲ್ಲೇ ಧಾರವಾಡಲಿಂದ ಯಾವ ಡಿಸ್ಟಿಕ್, ಉತ್ತರ ಕನ್ನಡ ಇರ್ಬೋದು ಮೋಸ್ಟ್ಲಿ, ಉಡುಪಿ ಡಿಸ್ಟಿಕ್ ಮೋಸ್ಟ್ಲಿ. ಧಾರವಾಡಲಿಂದ ಉಡುಪಿ ಮಠ ಬಂದು 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿ, ಟಫಸ್ಟ್ ಟ್ರೆಕ್ಕಿಂಗ್ ಮತ್ತು ಸದಾ ಸೀದಾ ಅಲ್ಲ. ಟಫಸ್ಟ್ ಅಂದ್ರೆ ಒಂದು ರೇಂಜಿಗೆ ಐತಿ. ಆ ಪರಿ ಏನು ಟ್ರೆಕ್ಕಿಂಗು ನೋಡೇನಿ, ಅಷ್ಟಂತೂ ಏನಿಲ್ಲ. ಆದರೆ ಒಂದು ಸ್ವಲ್ಪ ರಿಸ್ಕ್ ಐತಿ. 80 ಕಿಲೋ ಇದ್ದವ್ರು ಬರಕ್ಕೆ ಹಾಂ, ವೇಟ್ ಇದ್ದವ್ರು ಮಾತ್ರ ಬಂದ್ರಿ ಸತ್ರಿ ನೀವು. ಹತ್ತಾಕಂತೂ ಆಗೋದೇ ಇಲ್ಲ. ನನಗೇನೋ ಈ ಬಡಿಗೈತಿ ಅಂತ ಉಳ್ದೇನ, ಇಲ್ಲಾಂದ್ರೆ ನಾನು ಸತ್ತು ಹೋಗವನೆ. ನಾನು ಭಾಳ ವೀಕ್ ಮನುಷ್ಯ. ನಾ ಅಲ್ಲಿ ಮಟ್ಟ 80 kg ಅಂತ ಅಲ್ಲಿದಿಂದ ಏನೇನೋ ಅನ್ಕೊಂತ ಬಂದೆ. ಇಲ್ಲಿ ಬಂದೆ ಬೇಸಂಗೆ ಬರಸ್ತ. ಈಗ ಏನಿಲ್ಲ, ಮೈ ಕೈ ಎಲ್ಲ ನಾ ಏನೋ ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ದೆ ರೀ. ಇದೆಲ್ಲ ಇಷ್ಟೆಲ್ಲ ಹಸಿ ಆಗೈತಿ, ಅಲ್ಲೂ ನೀರಾಗ ಬೀಳ್ಬೇಕು ಹಂಗೆ ಹಿಂಗೆ ಆಗಲಿಲ್ಲ. ಆದರೆ ಈ ಟೈಮಿಗೆ ಬರೋದಂತ ಇದು ಅಲ್ಲದು. ಆದರೂ ಅಲ್ಲಿ ಅದನ್ನು ನೋಡಿದ್ರೂ ಏನು ಇದಿಲ್ಲ, ಏನದು ಆಪರಿ ಅವರು ವಿಡಿಯೋ ಕಾಲ್ದಾಗ ತೋರಿಸಿದ್ರಲ್ಲ, ಆಪರಿ ಏನಿಲ್ಲ. ಅಲ್ಲಿ ಅವ್ರು ಹೋಗ್ಯಾರ, ವಿಡಿಯೋ ಮಾಡ್ಕೊಂಬ ಅಂತ ಹೇಳೀನಿ. ಹಾಕೋದಾದ್ರೆ ಅದಕ್ಕೆ ಕ್ಲಿಪ್ ಹಾಕಿರ್ತೀನಿ ನೋಡ್ರಿ. ಬ್ಯಾಡ ಅಂತ ಹೇಳ ಬರಾಕ. ಫೋಟೋ ಮಾಡ್ಕೊಳಕಂತ ಅವರಲ್ಲ, ನಾವು ಬರ್ಬೇಕಂತ ಅವ್ರಿಗೆ. ಜಿಕೆ 15 ನಿಮಿಷ ಕಾಯ್ರಿ. ಜಿಕೆ ಲಾ ಕಾಲೇಜ್ ಹುಬ್ಬಳ್ಳಿ ನೋಡ್ರಿ, ಹುಡುಗರೆಲ್ಲ ದೇವೆ. ಸೀದಾ ಕೇಳವ್ರಿ, ಏನ್ ಮಾಡ್ತೀರಿ? ನೀರ್ ಬೇಕಾಯ್ತಾ? ನಾಯಿ ಇಲ್ಲಿ ನೋಡ್ರಿ, ಇಲ್ಲಿ ಗಾಡಿ ನಿಲ್ಸೇವಿ. ಇವ ಹಣ್ಣು ತರಕ್ ಹೋಗ್ಯಾನ. ಕಮಲ ಏನಾಕೈತಿ ಕೆಳಗೆ ನಿಂತು ಮಾತಾಡೋಷ್ಟು ಪೇಸನ್ಸ್ ಇದ್ದಿದ್ದಿಲ್ಲ ನಮಗೆ. ಅದಕ್ಕೆ ವಾಪಸ್ ಸ್ವಲ್ಪ ನೀರಿದ್ದು ಅವು ಕಾರ್ ಡಿಕ್ಕಿ ಒಳಗೆ ಸ್ವಲ್ಪ ಹಂಚ್ಕೊಂಡು ಕುಡ್ದೆ ಸೀದಾ ಎದ್ದು ಇವ್ರು ಹಣ್ಣು ತೊಗೊಂಬಂದ್ರು ತಿನ್ನಾಕ. ನಂಗಂತೂ ಹಣ್ಣು ತಿನ್ನಾಕ ಮನಸ್ಸೇ ಇಲ್ಲ.
ಒಗರ್ ಇರ್ತಾವೆ. ಲಚ್ ಮಾಡ್ಕೊಂಡು ತಿನ್ನ ಅಂತಾರೆ. ಬೇಡ ಬರ್ರಿ ಗಾಯ್ಸ್, ನೆಕ್ಸ್ಟ್ ಸಿರ್ಸಿ ಹೋಗೋಮಂತೆ. ಹೋಗೋಮಟ ತೋರಿಸ್ತೀನಿ. ಇದೆಲ್ಲ ಏನು ಅದರ ಚಲೋ ಇತ್ತು ಇಲ್ಲ ಅದ ಚೆನ್ನಾಗಿತ್ತು. ಸಪ್ ಇರ್ತೈತಿ ಇದು ಇನ್ನೊಂದು ಇಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಅಚೀವ್ಮೆಂಟ್. ಗೈಸ್ ಇಲ್ಲೇ ಊಟಕ್ಕೆ ಬಂದೀವಿ. ನೋಡು ಅಲ್ಟಿ ಟ್ರೆಕ್ಕಿಂಗ್. ನನಗೆ ನಿನ್ನೆ ಸಮುದ್ರದಾಗಲ್ಲ ಮೀನೆಲ್ಲ ಕಡ್ದವ ದೋಸ್ತ. ಏನು ಅಂಪೈರ್ ಗ್ರ್ಯಾಂಡ್ ಪಟ್ರ ಹೆಂಗೈತೆ ಹೋಟೆಲ್? ಚಲೋ ಐತಲ್ಲ, ಏನಾಗೈತಿ ಚಲೋ ಐತಲ್ಲ. ಎಷ್ಟೊತ್ತಾದಿಲ್ಲ ಕುಂತ ನೋಡ್ರಿ ಗೈಸ್, ಬಟ್ನೆ ಕಾತನಾಗ ತಿಳ್ಕೊಂಡ್ಬಿಡ್ರಿ. ಲೇಟ್ ಆಗೈತಿ ಅಂತ. ಸರ್ವಿಸ್ ಚಲೋ ಇಲ್ಲ, ಊಟನೂ ಅಷ್ಟಕ್ಕಷ್ಟೇ. ಗೈಸ್ ಊಟ ಎಲ್ಲ ಮುಗಿಸಿ ಹೊಂಟೇವೀಗ. ಸೈಡಿಗೆ ಹಾಕೊಂಡು ಬಿಟ್ರ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ. ಊಟ ಎಲ್ಲ ಮುಗಿಸಿ ಈಗ ಸಿರ್ಸಿ ಕಡೆ ಹೊಂಟೇವಿ. ಯಾರಿಗೂ ಸಿಗ್ಲಿಲ್ಲ, ಡ್ರೈವರೇ ಸಿಗ್ಲಿಲ್ಲ. ಆ ಹೋಟೆಲ್ದ ರಿವ್ಯೂ ಮಾತ್ರ ಕೇಳಕ್ಕೆ ಹೋಗ್ಬೇಡ್ರಿ ನೀವು, ಭಾರಿ ಕ್ರಾಸ್ ಇತ್ತು. ಇನ್ನು ಇರಲಿ, ನೆಕ್ಸ್ಟ್ ಈಗ ಸಿರ್ಸಿಗೆ ಹೋದ್ಮೇಲೆ ಸಿಗ್ತೇನೆ ನಿಮಗೆ. ಸಿರ್ಸಿ ಒಳಗೆ ಜಾತ್ರೆ ಐತಿ, ತೋರಿಸ್ತೇನೆ ನಿಮಗೆ ಏನೇನಂತೇಳಿ. ಬಂದು ಕಾಲ್ ಮಾಡ್ತೀನಿ ತೋರಿ. ಗೈಸ್ ಸಿರ್ಸಿಗೆ ಬಂದು ರೀಚ್ ಆಗೇವಿ. ಈಗ ಜಾತ್ರೆ ಏನು ಮಾಡೋ ಪ್ಲ್ಯಾನ್ ಇಲ್ಲ, ಆದ್ರೆ ಈಗ ಜಾತ್ರೆ ನಾವಾಗಿವಿ ಇಲ್ಲಿ. ದರ್ಶನ ಮಾಡ್ಕೊಳ್ಳೋದು, ಸೀದಾ ಬಸ್ ಹತ್ತೋದು, ಧಾರವಾಡ ಕಡೆ ಹೋಗೋದು ಅಷ್ಟೇ. ಈಗ ಗೈಸ್ ನೋಡ್ರಿ ಗೈಸ್, ಶಿರಸಿ ಜಾತ್ರೆ. ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸಕಲ ಭಕ್ತ ಕೋಟಿಗೆ ಆತ್ಮೀಯವಾಗಿ ಶುಭ ಕೋರುವವರು ಕೆನರಾ ಬಾರ್ ಬಿಲ್ಡಿಂಗ್ ಮತ್ತು ಸೆಂಟ್ರಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ವೆಂಕಟೇಶ್ನಾಥ್, ರವಿ ಪಾಲೇಕರ್ ಹಾಗೂ ಬಾಬುನಾರಾಯಣ ಸ್ಪೀಕರ್. ನೋಡಿದ್ರಲ್ಲ, ನಾವು ದರ್ಶನ ಮಾಡಿದ್ವಿ. ದರ್ಶನ ಮಾಡಿ ಜಾತ್ರೆ ಒಳಗೆ ಅಡ್ಡಾಡೋಷ್ಟು ಪೇಷನ್ಸ್ ಇಲ್ಲ, ನಿಮಗೆಲ್ಲ ತೋರಿಸ್ಬೇಕಂತಿತ್ತು. ಆದರೆ ಟೈಮ್ ಈಗ 9 ಆಗೈತಿ, ಮತ್ತು ಧಾರವಾಡ ಮಠ ಹೋಗ್ಬೇಕಲ್ಲ, ಅದ್ರ ಸಂಬಂಧ ಭಾಳ ತಿಂದಿರಲಿಲ್ಲ. ಬಡ ಹೋದ್ವಿ, ದೇವಿ ದರ್ಶನ ಮಾಡ್ಕೊಂಡ್ವಿ. ಮತ್ತು ಅಲ್ಲಿ ಹೋಗೋಣ ಹತ್ತಿದ್ರೆ ಅವ್ರ ಒಳಗೆ ಹೋಗಲಿಲ್ಲ. ಈಗ ಅವ್ರು ಮುಂದೆ ಹೊಂಟ್ರೆ 3 ಜನ, ನಾವಿಬ್ಬರು ಹಿಂದೆ ಹೊಂಟೀವಿ. ಸೀದಾ ಬಸ್ ಹತ್ತಿಸ್ತಾನೆ, ಬಸ್ ಹತ್ತೋದೈತಿ, ಸೀದಾ ಮನೆಗೆ ಹೋಗೋದೈತಿ. ನಾ ಈಗ ಸೀದಾ ನಿಮ್ಗೆ ಎಲ್ಲಿ ಸಿಗ್ತೇನೆ ಅಂತಂತಂದ್ರೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಅಂದರೆ ನಿನ್ನೆ ರಾತ್ರಿನೇ ಬಂದ್ವಿ ನಾವು ಮನೆಗೆ. ರಾತ್ರಿ ಬಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಟಯರ್ಡ್ ಆಗಿದ್ದೆ ಫುಲ್. ಅದ್ರ ಸಂಬಂಧ ಈಗ ಮಾಡತ್ತೀನಿ. ಅಂದರೆ ಬೆಳಗ್ಗೆ ನಾವು ಕೊಲ್ಲೂರು ಮುಗಿಸ್ಕೊಂಡು ಬಿಳಕಲ್ ತೀರ್ಥಕ್ಕೆ ಹೋದ್ವಿ. ಅದು ಏನಂತಂದ್ರೆ ನಂಗೆ ಲಿಟ್ರಲಿ ನಾವು ಹೇಳಾಕತ್ತಿದ್ವಿ ಈಶ್ವರನಾಗ ಹೋದೋಟ ಅಂಥೇಳಿ. ಆದರೆ ಕಾಂತಾರ ಫಿಲಮ್ ಶೂಟ್ ಆಗಿದ್ದ ಸ್ಪಾಟ್ ಅದ ಅಂತ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಾಗಲಿ. ಅಲ್ಲಿ ಹೋಗೋಕ್ಕಿಂತ ಫಸ್ಟ್ ನಾವೇನು ರಿಸರ್ಚ್ ಏನು ಮಾಡಿದ್ದಿಲ್ಲ. ಅವ ನಮ್ಮ ಫ್ರೆಂಡ್ ಬಟ್ಟಿದ್ದಲ್ಲ, ಅವ ಹೇಳಿದ್ದ ಹೋಗೋಣ ಅಂಥೇಳಿ.
ಆಮೇಲೆ ನಾನು ಮನೆಗೆ ಬಂದು ಸರ್ಚ್ ಮಾಡಿ ನೋಡಿದ ಮೇಲೆ ಗೊತ್ತಾಯ್ತು ಕಾಂತಾರ ಫಿಲ್ಮ್ ಎಲ್ಲ ಅಲ್ಲೇ ಶೂಟ್ ಆಗಿತ್ತು ಅಂತೇಳಿ. ಅಂದರೆ ಮೊನ್ನೆ ರಿಲೀಸ್ ಆಯ್ತಲ್ಲ ಚಾಪ್ಟರ್ 1 ಕಾಂತಾರ, ಅದೆಲ್ಲ ಅಲ್ಲೇ ಶೂಟ್ ಆಗಿತ್ತು ಅಂತೇಳಿ ಗೊತ್ತಾಯ್ತು. ಆದರೂ ಏನೋ ಒಂದು ಖುಷಿ ಅಲ್ಲಿ ಹೋಗಿ ಅದು ಮ್ಯಾಲಿನ ಫಾಲ್ಸ್ ಎಲ್ಲ ನೋಡಲಿಲ್ಲ ಅಂತಂತಂದ್ರು ಅಲ್ಲಿದೆಲ್ಲ ಕಾಂತಾರ ಫಿಲಮ್ ಶೂಟ್ ಆಗಿದ್ದು ಸ್ಪಾಟ್ರ ನೋಡ್ಕೊಂಬಂದ್ವಿ ಅನ್ನೋದು ಏನೋ ಒಂದು ಇದಾಯ್ತು. ಇಲ್ಲಾಂದರೆ ಬೇಜಾರಾಗಿತ್ತು ನನಗೂ ಅಲ್ಲಿ ಮಠ ಹೋಗಿ ಬರ್ಬೇಕಂತ ಡಿಸೈಡ್ ಆಗಿದ್ವಿ, ಹೋದ್ರೆ ಹೋಗಿ ಬಂದುಬಿಟ್ಟು ಬಾ ಅಂಥೇಳಿ. ಬಟ್ ಯಾಕೋ ರಿಸ್ಕಿ ಅನ್ನಿಸ್ತದೆ. ಫುಲ್ 90 ಡಿಗ್ರಿ ಗಾಡ್ ಇದ್ದಂಗೆ ಇದ್ವು ರೀ ಪಾವು. ಹತ್ತೋದಿನ ಹತ್ಬೋದು, ಆದರೆ ಇಳಿಯೋದು ಸ್ವಲ್ಪ ಕಠಿಣ ಇತ್ತು. ಎಲ್ಲಿದಂತೇಳಿ ಸುಮ್ಮ ಅಲ್ಲೇ ಕುಂತು ಎದ್ದು ಬಂದ್ವಿ. ಅವ್ರು 3 ಜನ ಹೋದರು. ಯಾಕಂತಂದರೆ ಅವ್ರು 3 ಜನದ ಹಿಂದೆ ನಾವು ಇದ್ದರೆ ನಾವು ಹೊಕ್ಕಿದ್ವಿ ಅನ್ನಿಸ್ತೈತೆ ಮೋಸ್ಟ್ಲಿ. ನಾವು ಸ್ಲೋ ಆಗಿ ಹೊಂಟಿದ್ವಲ್ಲ, ಅದ್ರ ಸಂಬಂಧ ಅದು ಸ್ಟಾಪ್ ಆಯ್ತು. ಅಲ್ಲಿಂದ ವಾಪಸ್ ನಾವು ಶಿರ್ಸಿಗೆ ಬಂದ್ವಿ. ಶಿರ್ಸಿಗೆ ಬರೋದೇ ಲೇಟಾಗಿನೇ ಬಂದೇವು ನಾವು. ಆಲ್ಮೋಸ್ಟ್ ಆಲ್ ನಾವು ಬಸ್ 11 ಗಂಟೆನೇ ಹಿಂಗೇನೋ ಹತ್ತಿದ್ವಿ. ಹತ್ತಿದ ಕೂಡಲೇ ಸೀದಾ ವಾಪಸ್ ಧಾರವಾಡಕ್ಕೆ ಬಂದು ಇದಾಯಿತು. ಸರಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಮಾಡೋಕ್ಕೆ ಆಗತ್ತಿಲ್ಲ, ಯಾಕಂತಂತಂದ್ರೆ ಚಾಲೂ ಮಾಡ್ಬೇಕಂತ ಐತಿ, ಆದರೆ ಮಾಡ್ಬೇಕು ಅನಿಸ್ತೈತಿ, ಆದರೆ ಮಾಡೋಕ್ಕಾಗತ್ತಿಲ್ಲ. ನೋಡೋಣ ಹಿಂಗೆ ಯಾವ ಸಣ್ಣ ಪುಟ್ಟ ಟ್ರಿಪ್ ಅದು ಹೋಗಿ ಬಂದ್ರೆ ಮತ್ತು ವಿಡಿಯೋ ಮಾಡೋಣಂತ. ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡೇನಿ. ಏನಕ್ಕೈತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ನೋಡೋಣ, ಎಲ್ಲರ ಹೊರಗಡೆ ಹೋಗು ಪ್ರಸಂಗ ಬಂತಂತಂದ್ರೆ ಪಕ್ಕಾ ವ್ಲಾಗ್ ಮಾಡಂತೂ ಹಾಕ್ತೀನಿ ಇನ್ಮೇಲಿಂದ. ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. 1000 ಜನ ರೀಚ್ ಮಾಡ್ಸೋಣಂತೆ. ವಿಡಿಯೋ ಹೆಂಗೆ ಅನ್ನಿಸ್ತಾ ಅನ್ನೋದು ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಆಲ್ ಈ ವಿಡಿಯೋ ಭಾಳ ಲೆಂದಿ ಆಗಿರ್ತೈತಿ. ಇಲ್ಲಿ ಮಟ್ಟ ನೀವು ಪೇಷನ್ಸ್ ಕೊಟ್ಟು ನೋಡಿರಿ ಅಂತಂತಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋಗೆ ಲೈಕ್ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಾ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತೆ. ಅಲ್ಲಿ ಮಟ್ಟ ಬಾಯ್.